ಎಲ್ಲರಿಗೂ ನಮಸ್ತೆ. ನಾನೀಗ ಉತ್ತರಾಖಂಡ್ನ ಚಾರ್ಧಾಮ್ ಯಾತ್ರೆಯಲ್ಲಿ ಪ್ರಮುಖವಾಗಿ ಬರುವಂತಹ ನಮ್ಮ ದೇಶ ಮತ್ತು ಟಿಬೆಟ್ ಅಂದರೆ ಚೀನಾದ ಗಡಿಭಾಗದಲ್ಲಿರುವಂತಹ ಬದ್ರಿನಾಥ ದೇವಸ್ಥಾನವನ್ನು ಸಂಪರ್ಕಿಸುವ ಋಷಿಕೇಶ್ ಬದ್ರಿನಾಥ ರಸ್ತೆಯಲ್ಲಿ ಒಂದು ಪಯಣದ ಅನುಭವವನ್ನು ತೋರಿಸ್ತಾ ಇದ್ದೇನೆ. ಉತ್ತರಾಖಂಡ್ ಒಟ್ಟಾರೆಯಾಗಿ ಹೇಳುವುದಾದರೆ ಉತ್ತರಾಖಂಡ್ ಚಾರ್ಧಾಮ್ ಯಾತ್ರೆ ಅಂದರೆ ಅದು ಯಮನ ಜೊತೆಗೆ ದೇವರ ದರ್ಶನಕ್ಕಾಗಿ ಹೋಗುವಂಥ ಒಂದು ಯಾತ್ರೆ ಅಂತಲೇ ಹೇಳ್ಬೋದು. ಯಾವ ಕ್ಷಣದಲ್ಲಿ ಏನಾಗ್ತದೆ ಅಂತ ಹೇಳುವುದೇ ಕಷ್ಟ. ಅಷ್ಟೊಂದು ಭಯಾನಕವಾದ ದೃಶ್ಯಗಳು ಕಣ್ಣ ಮುಂದೆ ನಮಗೆ ಕಾಣಲಿಕ್ಕೆ ಸಿಗ್ತದೆ ಈ ಯಾತ್ರೆಯುದ್ದಕ್ಕೂ, ಪೂರ್ತಿ ಚಾರ್ಧಾಮ್ ಯಾತ್ರೆಯುದ್ದಕ್ಕೂ. ಈಗ ನೀವು ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ, ರಸ್ತೆಯುದ್ದಕ್ಕೂ ಕಲ್ಲುಗಳು ಬಿದ್ದಿವೆ, ದೊಡ್ಡ ದೊಡ್ಡ ಕಲ್ಲುಗಳು ಬಿದ್ದಿರುವಂಥದ್ದನ್ನು ನೀವು ಕಾಣ್ಬೋದು. ಇದು ರಾತ್ರಿ ಹೊತ್ತು ಜಾಸ್ತಿಯಾಗಿ ಬೀಳ್ತದೆ, ಅಂದರೆ ರಾತ್ರಿ ಮಳೆ ಸುರಿದಾಗ ಅದು ಬಿದ್ದಿರುವಂಥದ್ದು. ಹಗಲೊತ್ತು ಕೂಡ ಬೀಳ್ತದೆ. ಇಲ್ಲಿ ರಾತ್ರಿ ಯಾವುದೇ ಕಾರಣಕ್ಕೂ ಜರ್ನಿ ಇರುವುದಿಲ್ಲ, ಪ್ರಯಾಣಕ್ಕೆ ಅವಕಾಶ ಇರುವುದಿಲ್ಲ. ಅಂದರೆ ರಾತ್ರಿ ಏನು ಬೇಕಾದರೂ ಆಗ್ಬೋದು. ಮತ್ತು ಅದು ತುರ್ತು ಪರಿಹಾರ ಕಾರ್ಯಕ್ಕೆ ಅಥವಾ ಏನಾದರೂ ತುರ್ತಾಗಿ ವ್ಯವಸ್ಥೆ ಮಾಡಬೇಕಾದ್ರೆ ರಾತ್ರಿ ಆದರೆ ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಹಗಲೊತ್ತು ನೋಡಿ, ಇಲ್ಲಿ ನೋಡಿ ಎಷ್ಟು ಬಿದ್ದಿದೆ. ಇದು ಒಂದೊಂದು ಸಲ ಗುಡ್ಡ ಪೂರ್ತಿ ನಮ್ಮ ಕಣ್ಣೆದುರೇ ಬೀಳ್ತದೆ, ಕಣ್ಣೆದುರೇ ಹೋಗುವಾಗ. ನಾನು ಇನ್ನೊಂದು ಮುಖ್ಯ ಹೇಳಬೇಕು ಈ ಕ್ಷಣದಲ್ಲಿ ನೋಡಿ, ಈಗ ಒಂದು ಪ್ರಕೃತಿಯಲ್ಲಿ ಇಡೀ ಉತ್ತರಾಖಂಡ್ನಲ್ಲಿ ಜರ್ನಿ ಮಾಡುವಾಗ ಡೆಹ್ರಾಡೂನು ಬಿಟ್ಟು, ಸಿಟಿಯನ್ನು ಬಿಟ್ಟು ಮತ್ತು ಎಲ್ಲ ಕಡೆ ಹೋಗುವಾಗಲೂ ಇಂತಹ ಒಂದು ದೃಶ್ಯವನ್ನು ಕಾಣ್ಬೋದು. ಅಂದರೆ ಪ್ರಕೃತಿಯ ಒಂದು ವಿಸ್ಮಯವಾದ ಮತ್ತು ವಿಚಿತ್ರವಾದ ಬದಲಾವಣೆಗಳನ್ನು ಇಲ್ಲಿ ಕಾಣ್ಬೋದು. ಅಂದರೆ ಒಂದು ಕಿಲೋಮೀಟ್ರ್ ಹೋಗುವಾಗ ಒಂದೊಂದು ರೀತಿಯಲ್ಲಿ ಪ್ರಕೃತಿ ಬದಲಾವಣೆ ನಮಗೆ ತೋರಿಸ್ತದೆ. ಮಳೆ ಮತ್ತು ಮಂಜು ಬೀಳುವಂಥದ್ದು ಮತ್ತು ಸಡನ್ನಾಗಿ ಬಿಸಿಲು ಬರುವಂಥದ್ದು ಇದೆಲ್ಲ ಕಾಣ್ಬೋದು. ಅದಕ್ಕಾಗಿ ಈ ಉತ್ತರಾಖಂಡ್ ಯಾತ್ರೆ ಹೋಗುವಾಗ ಅಥವಾ ಯಾವುದೇ ಪ್ರಕೃತಿ ವೀಕ್ಷಣೆಯ ಸ್ಥಳಗಳಿಗೆ ನಾವು ತೀರ್ಥಯಾತ್ರೆ ಅಥವಾ ಪ್ರವಾಸ ಅಂತ ಹೋಗುವಾಗ ಹಗಲೊತ್ತು ಜರ್ನಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ವಾಹನದಲ್ಲಿ ನಿದ್ದೆಯನ್ನು ಮಾಡದೆ ಹೋದರೆ ಇಂತಹ ದೃಶ್ಯಗಳನ್ನು ಕಾಣ್ಬೋದು. ಎಂತಹ ಒಂದು ದೃಶ್ಯವಾದರೂ ನಮಗೆ ಕಣ್ಣಾರೆ ಕಾಣಲಿಕ್ಕೆ ಸಿಗಬೇಕು. ಅದು ಯಾತ್ರೆಯ ಒಂದು ಪರಿಪೂರ್ಣತೆ. ಕೇವಲ ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರುವುದೇ ಈ ಯಾತ್ರೆಯ ಪ್ರಮುಖ ಉದ್ದೇಶ ಅಲ್ಲ. ಇದನ್ನೆಲ್ಲ ನೋಡಬೇಕು ನೀವು. ಇದೊಂದು ಭಯಾನಕ ದೃಶ್ಯ. ಇದು ವಿಡಿಯೋದಲ್ಲಿ ನಿಮಗೆ ಅಷ್ಟು ಗಂಭೀರವಾಗಿ ಕಾಣ್ತದೆ ಇಲ್ಲೋ ಗೊತ್ತಿಲ್ಲ. ಆ ಸ್ಥಳದಲ್ಲಿ ನಾವು ಸಂಚರಿಸುವಾಗ ಅತಿ ಗಂಭೀರ ವಿಷಯ ಇದು. ಯಾಕೆಂದರೆ ಆಕಾಶದ ಅಷ್ಟು ಎತ್ತರಕ್ಕಿರುವಂತಹ ಬೆಟ್ಟ ಅದು ಕುಸಿದು ಬೀಳುವಂಥದ್ದು ಕಣ್ಣೆದುರು ಕಾಣುತ್ತದೆ, ಕುಸಿದು ಬಿದ್ದಿರುವಂಥದ್ದು ಕಾಣುತ್ತದೆ, ವಾಹನಗಳು ಜಖಮಾಗಿರುವಂಥದ್ದು ಕಾಣುತ್ತದೆ. ಎಡಗಡೆಗೆ ನೋಡಿದರೆ ಪಾತಾಳ ಗುಂಡಿ, ಅಲ್ಲಿ ಸಂಚಾರ ಅಂದರೆ ವಾಹನ ಬರ್ತಾ ಇರ್ತದೆ. ಅಂದರೆ ಯೂಟರ್ನ್ ನೋಡಿಕೊಂಡು ಬೆಟ್ಟ ಹತ್ಕೊಂಡು ಬೆಟ್ಟ ಇಳಿದುಕೊಂಡು ಹೋಗುವಂಥದ್ದೆಲ್ಲ ಕಾಣ್ಬೋದು. ಈ ಪ್ರಕೃತಿಯ ವೈಪರೀತ್ಯ ಮತ್ತು ವಿಶಿಷ್ಟವಾದ ಒಂದು ಬದಲಾವಣೆಗಳು, ವೈಶಿಷ್ಟ್ಯ ಇದೆಲ್ಲ ನೋಡ್ಬೋದು. ಇದು ನಾವು ನಿದ್ದೆ ಮಾಡಿದರೆ ಇದೆಲ್ಲ ನೋಡಲಿಕ್ಕೆ ಸಿಗುವುದಿಲ್ಲ. ವಾಹನದಲ್ಲಿ ಹೋಗುವಾಗ, ನಾವು ಪ್ರಯಾಣದಲ್ಲಿ ಹೋಗುವಾಗ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡದೆ ನೋಡಿದರೆ ಇಂಥದ್ದೆಲ್ಲ ನೋಡ್ಬೋದು. ನಮ್ಮ ಊರಿನಲ್ಲಿ ನಮಗೆ ಹೇಳ್ಬೋದು ಮತ್ತು ನಮಗೆ ಅನುಭವಕ್ಕೆ ಬರ್ಬೋದು ಈ ಯಾತ್ರೆಯ ಪರಿಪೂರ್ಣತೆ ಏನು ಅಂತ. ಇಲ್ಲಾಂದರೆ ನಾವು ದೇವಸ್ಥಾನಕ್ಕೆ ಹೋದೆವು, ಅಲ್ಲಿ ಫುಲ್ಲು ಚಳಿ ಇತ್ತು, ದೇವದರ್ಶನ ಆಯಿತು, ಬಂದೆವು. ಅದಲ್ಲ, ಯಾವುದೇ ಕಾರಣಕ್ಕೂ ನೀವು ಉತ್ತರಾಖಂಡ್ ಯಾತ್ರೆಗೆ ಹೋಗುವಾಗ ಅಥವಾ ಯಾವುದೇ ಪ್ರಕೃತಿ ವೀಕ್ಷಣೆಯ ನಮ್ಮ ರಾಜ್ಯದಲ್ಲಿರಲಿ ಅಥವಾ ಬೇರೆ ಯಾವುದೇ ಜಾಗ ಇರಲಿ, ಪ್ರಕೃತಿ ವೀಕ್ಷಣೆ ಮಾಡುವಂಥ ಯಾವುದಾದ್ರೂ ಜಾಗ ಇದ್ದರೆ ಯಾತ್ರೆ ಮಾಡುವಾಗ, ಪ್ರಯಾಣ ಮಾಡುವಾಗ ಅದನ್ನು ನಾವು ಪೂರ್ತಿ ಅನುಭವಿಸಬೇಕು ಅನ್ನೋದು ನನ್ನದೊಂದು ವಿನಂತಿ ನಿಮ್ಮ ಹತ್ರ. ಅದು ನಿಮ್ಮ ಅನುಭವಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಇದೊಂದು ಭಯಾನಕ ಅನುಭವ ಎಲ್ರಿಗೂ ಆಗಿರ್ಬೋದು, ಈಗಾಗಲೇ ಹೋಗಿರುವಂಥವರಿಗೆ. ಕೇದಾರನಾಥ ಅತ್ಯಂತ ಕಠಿಣವಾದ ನಮಗೆ ದಾರಿ ಆದರೂ ಬದ್ರಿನಾಥ್ ಅಷ್ಟು ಕಠಿಣವಾದ ದಾರಿ ಅಲ್ಲ. ಅಂದರೆ ಬದ್ರಿನಾಥ್ ದೇವಸ್ಥಾನದ ಹತ್ತಿರನೇ 100 ಮೀಟ್ರ್ ಹತ್ತಿರನೇ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೋದು. ಆದರೆ ಈ ರಸ್ತೆ ಯಾತ್ರೆ ಇದು ಅಗಲ ರಸ್ತೆ ಇದ್ದರೂ, ತುಂಬ ಅಭಿವೃದ್ಧಿ ಹೊಂದಿದ ರಸ್ತೆ ಇದ್ದರೂ ಡೇಂಜರ್ ಯಾವುದಂದರೆ ಬದ್ರಿನಾಥ ರಸ್ತೆ. ಅಂದರೆ ಬದ್ರಿನಾಥ ರಸ್ತೆ ಕೊರೆದು ಮಾಡಿರುವಂಥ ಜಾಗ ತುಂಬ ಸಿಗ್ತದೆ. ಅದರ ಅಡಿಯಿಂದ ಹೋಗುವಾಗ ದೇವರ ಒಮ್ಮೆ ಇಲ್ಲಿಂದ ಆಚೆಗೆ ಕೊಂಡೋಗು ಅನ್ನುವ ಒಂದು ಪ್ರಾರ್ಥನೆ ಖಂಡಿತ ಎಲ್ಲರ ಮನಸ್ಸಲ್ಲೂ ಆ ಕ್ಷಣಕ್ಕೆ ಬರ್ತದೆ. ಅಂತಹ ಒಂದು ಅನುಭವ ಎಲ್ರಿಗೂ ಆಗಿಯೇ ಆಗ್ತದೆ. ಮತ್ತು ಇಲ್ಲಿನ ಚಾಲಕರನ್ನು ನಾನು ಪ್ರಶಂಸೆ ಮಾಡಲೇಬೇಕು. ಇಲ್ಲಿನ ಚಾಲಕರನ್ನು, ಇಲ್ಲಿನ ಲೋಕಲ್ ಚಾಲಕರನ್ನು ಇಡೀ ಸ್ಟೇಟ್ನಲ್ಲಿ ಅವರು ತುಂಬ ಒಂದು ಜವಾಬ್ದಾರಿಯುತವಾಗಿ ತಾಳ್ಮೆಯಿಂದ ಅಲ್ಲಿ ಡ್ರೈವಿಂಗ್ ಮಾಡ್ತಾರೆ. ಹೊರ ರಾಜ್ಯಗಳಿಂದ ಬಂದವರಿಂದ ತುಂಬ ಸಮಸ್ಯೆ ಆಗ್ತದೆ. ಅಂದರೆ ಟ್ರಾಫಿಕ್ ಜಾಮ್ ಆಗಿರುವಾಗ ಅಲ್ಲಿ ಅವರು ಓವರ್ಟೇಕ್ ಮಾಡಿಕೊಂಡು ಸಮಸ್ಯೆ ಎಲ್ಲ ಮಾಡೋದು. ಆದರೆ ಉತ್ತರಾಖಂಡ್ ಚಾಲಕರು ಏನಿದ್ರೂ ಓವರ್ಟೇಕ್ ಮಾಡೋದಿಲ್ಲ. ಮತ್ತು ಇಲ್ಲಿ ನೋಡಿ, ಈಗ ಮುಂದೆ ಬರ್ತಾ ಇದೆ ಇದು ಉಕ್ಕಿನ ಬ್ರಿಡ್ಜ್. ಇಲ್ಲಿ ಉತ್ತರಾಖಂಡ್ ಪೂರ್ತಿ ಇಂತಹ ಉಕ್ಕಿನ ಬ್ರಿಡ್ಜ್ಗಳನ್ನು ಕಾಣಬಹುದು. ಯಾಕೆಂದರೆ ಇಲ್ಲಿ ಕಾಂಕ್ರೀಟ್ ಬ್ರಿಡ್ಜ್ಗಳು ನಿಲ್ಲುವುದಿಲ್ಲ.
ಪ್ರಕೃತಿ ವಿಕೋಪದಲ್ಲಿ ಅದು ಕೊಚ್ಚಿಕೊಂಡು ಹೋಗ್ತದೆ. ಹಾಗಾಗಿ ಇಲ್ಲಿ ಇದು ಸ್ವಲ್ಪ ಮಟ್ಟಿಗೆ ಅದನ್ನು ತಡೆಯುತ್ತದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಡೆ ಉಕ್ಕಿನ ಬ್ರಿಡ್ಜನ್ನು ಕಾಣ್ಬೋದು. ಇದು ಕೂಡ ಒಂದು ಹೊಸ ಅನುಭವ. ಉತ್ತರಾಖಂಡ್ ಚಾರ್ಧಾಮ್ ಯಾತ್ರೆಯ ಇನ್ನಷ್ಟು ಅನುಭವಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮಹಾದೇವನು ಉತ್ತರಾಖಂಡ್ ಚಾರ್ಧಾಮ್ ಯಾತ್ರೆಯನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಎಲ್ಲರಿಗೂ ಅನುಗ್ರಹಿಸಲಿ. ಮಹಾದೇವನು ಎಲ್ಲರನ್ನು ಒಳ್ಳೆಯದು ಮಾಡಲಿ. ಹರ ಹರ ಮಹಾದೇವ.